ನಟ ಜಗ್ಗೇಶ್ ಜೀವನವನ್ನೇ ಬದಲಿಸಿತ್ತು 1984 ಮಾರ್ಚ್ 22 ಅಂದ್ರೆ ಮಾರ್ಚ್ 22 ಇವತ್ತು. ಏನದು ಘಟನೆ? ನಟ ಜಗ್ಗೇಶ್ ಅವರ ಮದುವೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತಿಗೂ ಲ್ಯಾಂಡ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಜಗ್ಗೇಶ್ ಮತ್ತೆ ಪರಿಮಳ ಅವರ ಲವ್ ಸ್ಟೋರಿ ಯಾವ ಸಿನಿಮಾಗಿಂತ ಕಮ್ಮಿ ಇಲ್ಲ ಬಿಡಿ. ಸಿನಿಮಾಗಳಲ್ಲಿ ಬರುವಂತೆ ಲವ್, ಫೈಟ್, ಪೊಲೀಸ್ ಕೇಸ್ ಹೀಗೆ ಎಲ್ಲವೂ ಜಗ್ಗೇಶ್ ಅವರ ಬಾಳಲ್ಲಿ ಆಗಿದೆ. ಇದೆಲ್ಲವನ್ನ ಎದುರಿಸಿ ಪ್ರೀತಿಸಿದವರ ಕೈ ಹಿಡಿದು 35 ವರ್ಷಗಳ ಕಾಲ ಸುಖಕರ ಜೀವನ ಮಾಡಿದ್ದಾರೆ ನಟ ಜಗ್ಗೇಶ್. ಇದೆಲ್ಲ ಓಕೆ, ಆದ್ರೆ ಈ ಕತೆ ಈಗ್ಯಾಕೆ ಅಂತೀರಾ? ಇವತ್ತು ನವರಸ ನಾಯಕ ಜಗ್ಗೇಶ್ ಮತ್ತೆ ಪರಿಮಳ ಅವರು ಮದುವೆ ಆದ ದಿನ. ಅದಕ್ಕೆ ನಾನು ಈ ಸ್ಟೋರಿ ಹೇಳಿದ್ದು. 35ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರುವ ಜಗ್ಗೇಶ್ ದಂಪತಿ ಈ ಸಂತಸವನ್ನ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಜಗ್ಗಣ್ಣನ ಮದುವೆ ಅಂದ್ರೆ ಆ ಹಳೆ ಕತೆಗಳೆಲ್ಲ ನೆನಪಾಗತ್ತೆ. ಮಾರ್ಚ್ 22ನೇ ತಾರೀಕು 1984ರಲ್ಲಿ ನಟ ಜಗ್ಗೇಶ್ ಅವರು ಪರಿಮಳ ಜೊತೆ ಸಪ್ತಪದಿಯನ್ನ ತುಳಿದ್ರು. ಆಗ ಮದುವೆಗಾಗಿ ಖರ್ಚು ಮಾಡಿದ್ದು ಬರೀ 2,000. ಈಗಿನ ಸಮಯಕ್ಕೆ ಅದು 2 ಲಕ್ಷ ಅನ್ನಿಸಬಹುದು ಬಿಡಿ. ಕಷ್ಟದ ಜೀವನ ಶುರು ಮಾಡಿ ಇವತ್ತು ರಾಯರ ಆಶೀರ್ವಾದದಿಂದ ಸಂತೋಷವಾಗಿರುವುದಾಗಿ ಜಗ್ಗೇಶ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜಗ್ಗೇಶ್ ಮತ್ತೆ ಪರಿಮಳ ಅವರು ಮೊದಲ ಸಲ ಭೇಟಿಯಾದಾಗ ಜಗ್ಗಣ್ಣಂಗೆ 19 ವರ್ಷ ಮತ್ತೆ ಪರಿಮಳ ಅವ್ರಿಗೆ 14 ವರ್ಷ ವಯಸ್ಸಂತೆ. ಜಗ್ಗೇಶ್ ಮೊದಲ ವರ್ಷ ಡಿಗ್ರಿ, ಪರಿಮಳ ಅವರು 9th ಸ್ಟ್ಯಾಂಡರ್ಡ್ ಓದ್ತಿದ್ರಂತೆ. ಆಮೇಲೆ ಮಾರ್ಚ್ 22ನೇ ತಾರೀಕು 1984ರಲ್ಲಿ ಪೋಷಕರ ಕಣ್ತಪ್ಪಿಸಿ ರಿಜಿಸ್ಟರ್ ಮದ್ವೆ ಆದ್ರಂತೆ. ಪರಿಮಳ ಅವರು ಆಗ ಅಪ್ರಾಪ್ತ ವಯಸ್ಸಿನಲ್ಲಿದ್ದ ಕಾರಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತಂತೆ. ಪರಿಮಳ ಅವ್ರನ್ನ ಅವರ ಮನೆಯಿಂದ ಜಗ್ಗೇಶ್ ಕರ್ಕೊಂಡ್ಬಂದ್ಬಿಟ್ಟಿದ್ರು. ಆ ಸಮಯದಲ್ಲಿ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು. ಚಿತ್ರ ನಟನಿಂದ ಕಿಡ್ನಾಪ್ ಅಂತ ಪತ್ರಿಕೆಗಳಲ್ಲಿ ಸುದ್ದಿ ಆಗಿತ್ತು. ಈ ಪ್ರಕರಣ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು. ಅಪ್ರಾಪ್ತ ಯುವತಿಯನ್ನ ಅಪಹರಣ ಮಾಡಿ ಮದುವೆ ಆಗಿರೋ ಬಗ್ಗೆ ನಟ ಜಗ್ಗೇಶ್ ವಿರುದ್ಧ ದೂರು ದಾಖಲಾಗಿದ್ದ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನವಾಗಿತ್ತು. ಅವತ್ತು ಮಾನವೀಯತೆಯ ಆಧಾರದ ಮೇಲೆ ಜಗ್ಗೇಶ್ ಪರಿಮಳ ಪ್ರೇಮಕ್ಕೆ ಬೆಲೆ ಕೊಟ್ಟ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಸಂವಿಧಾನದ ವಿರುದ್ಧ ಹೋಗಿ ಪ್ರೇಮಿಗಳ ಪರ ತೀರ್ಪನ್ನ ಕೊಟ್ಟಿದ್ರು. ಅವತ್ತು ಎದುರಿಸಿದ ಕಷ್ಟಗಳಿಗೆ ಉತ್ತರ ಕೊಡಬೇಕು ಅಂತ ತೀರ್ಮಾನಿಸಿದ ಜಗ್ಗೇಶ್ ದಂಪತಿ ಇವತ್ತು ಅನೇಕರಿಗೆ ಮಾದರಿಯಾಗ್ತಿದ್ದಾರೆ. ನಿಜಕ್ಕೂ ಜಗ್ಗೇಶ್ ಅವರದ್ದು ಒಂಥರ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೇಕು. ಜೊತೆಗೆ ಜಗ್ಗೇಶ್ ಅವರು ಪರಿಮಳ ಅವ್ರಿಗೆ ಸಾಕಷ್ಟು ಲೆಟರ್ಸ್ ಗಳನ್ನ ಕೂಡ ಬರ್ದಿದ್ರಂತೆ. ಅಂಡ್ ಜಗ್ಗೇಶ್ ಪರಿಮಳ ಮದುವೆಗೆ ಹರಿಸೋಕೆ ಬಂದದ್ದು ಕೇವಲ 4 ಮಂದಿ ಅಷ್ಟೇ ಅಂತ ಕೂಡ ಜಗ್ಗೇಶ್ ಅವರು ನೆನಪು ಮಾಡ್ಕೋತಾರೆ. ಜಗ್ಗೇಶ್ ಅವರು ಪರಿಮಳ ಅವ್ರನ್ನ ಕೈ ಹಿಡಿಯೋಕೆ ಈಶ್ವರನ ಹೆಸರು ಸೂಕ್ತ ಅಲ್ಲ ಅಂತ ಕಂಡ್ಕೊಂಡಿದ್ದ ಜಗ್ಗೇಶ್ ಅವರು ತಮ್ಮ ಹೆಸರನ್ನೇ ಬದಲಾವಣೆ ಮಾಡುವ ಬಗ್ಗೆ ಪರಿಮಳ ಅವ್ರಿಗೆ ಒಂದು ಪತ್ರ ಕೂಡ ಬರ್ದಿದ್ರಂತೆ. ಪರಿಮಳ ಅವ್ರನ್ನ ಜಗ್ಗೇಶ್ ಮದ್ವೆ ಆಗೋಕೆ ಸಂಖ್ಯಾಶಾಸ್ತ್ರದ ಮೊರೆ ಕೂಡ ಹೋಗಿದ್ರಂತೆ. ಅಷ್ಟಕ್ಕೂ ಜಗ್ಗೇಶ್ ಅನ್ನೋದು ಅವರ ನಿಜ ನಾಮನ, ಈಶ್ವರ್ ಸ್ಕೂಲ್ ನೇಮ್ ಮಾತ್ರ. ಪರಿಮಳಗೆ ಜಗ್ಗೇಶ್ ಹೆಸರು ಹೊಂದಾಣಿಕೆ ಆಗೋದ್ರಿಂದ ಇನ್ ಮುಂದೆ ಜಗ್ಗೇಶ್ ಅಂತಾನೆ ಕರಿಬೇಕು ಅಂತ ಜಗ್ಗೇಶ್ ಅವರು ಪತ್ರದಲ್ಲಿ ಹೇಳಿದ್ರಂತೆ. ಅಂದ್ರೆ ಆಕ್ಚುಲ್ ಆಗಿ ಜಗ್ಗೇಶ್ ಅವರ ಹೆಸರು ಈಶ್ವರ್ ಅಂತ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ತಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳೋಕೋಸ್ಕರ ಆಂಗ್ಲ ಭಾಷೆಯಲ್ಲಿರುವ 200 ವರ್ಷಗಳ ಹಿಂದಿನ ಪುಸ್ತಕವನ್ನ ನಟ ಜಗ್ಗೇಶ್ ಅವರು ರೆಫರ್ ಮಾಡಿದ್ರಂತೆ. ಬೆಂಗಳೂರಿನ ಮಲ್ಲೇಶ್ವರಂನ ಕ್ಲೂನಿ ಕಾನ್ವೆಂಟ್ ನಲ್ಲಿ ಓದ್ತಿದ್ದ ಪರಿಮಳ ಶಾಲೆಯಲ್ಲೇ ಕುತ್ಕೊಂಡು ಜಗ್ಗೇಶ್ಗೋಸ್ಕರ ಲವ್ ಲೆಟರ್ ಬೇರೆ ಬರೀತಾ ಇದ್ರಂತೆ. ನಿಜಕ್ಕೂ ಜಗ್ಗೇಶ್ ಪರಿಮಳ ಅವರ ಆ ಒಂದು ಲವ್ ಸ್ಟೋರಿ ಕೇಳ್ತಿದ್ರೆ, ಜೊತೆಗೆ ಅವ್ರು ಹಂಚ್ಕೊಂಡಿರೋ ಆ ಪ್ರೇಮ ಪತ್ರಗಳನ್ನ ನೋಡ್ತಿದ್ರೆ ಇಬ್ರದ್ದು ಪವಿತ್ರ ಪ್ರೀತಿ ಅನ್ನೋದ್ರಲ್ಲಿ 2 ಮಾತಿಲ್ಲ. 35 ವರ್ಷಗಳ ಕಾಲ ಇಬ್ರು ಒಟ್ಟಿಗೆ ಕಷ್ಟ ಸುಖಗಳನ್ನ ಹಂಚಿಕೊಂಡು ಬದುಕಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಷ್ಟಗಳನ್ನ ಎದುರಿಸಿರುವ ಈ ಜೋಡಿ ಹೀಗೆ ಒಂದಾಗಿ 100 ಕಾಲ ಬಾಳ್ಲಿ ಅನ್ನೋದು ನಮ್ ಎಲ್ಲರ ಆಶಯ. ಜಗ್ಗೇಶ್ ಪರಿಮಳ ದಂಪತಿಗೆ ನಾವೆಲ್ಲರೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿಯನ್ನ ವಿಶ್ ಮಾಡೋಣ. ನಿಮ್ಗೂ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ.